9 ಮಂತ್ಸ್ ಆಗ್ತಾ ಬಂದಿದೆ. ಯಾರಿಗಾದ್ರೂ ಏನಾದ್ರು ಟಿಪ್ಸ್ ಹೇಳೋ ಅಂತದಿದ್ರೆ ಹುಡುಗಿರ್ಗೆ ಮದ್ವೆ ಆಗೋದಕ್ಕೆ? ಐ ಆಮ್ ಟೂ ಯಂಗ್ ಫಾರ್ ಇಟ್. ನೀವು ಇಲ್ಲ, ಇವತ್ತಿಗೂ ನಾನು ಈ ಮದ್ವೆಯಲ್ಲಿ ನಾವು ಫಾಲೋ ಮಾಡ್ತಿರೋದು ಒಂದೇ ಸರ್. ಇಬ್ರು ಏನಿದ್ರು ನೈಟ್ ಒಳಗಡೆ ಫಸ್ಟ್ ಥಿಂಗ್ ಸ್ಪೇಸ್. ಇವತ್ತಿನ ನಾನು ತುಂಬಾ ಈ ಡೇಟ್ ಮಾಡ್ತಿರೋ ಕಪಲ್ಸ್ ಅಲ್ಲಿ ನೋಡ್ತೀವಲ್ಲ, ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ, ಹೆಂಗಿದ್ಯಾ, ಏನ್ ಮಾಡಿದ್ಯಾ, ನೀನ್ ಏನ್ ಬಟ್ಟೆ ಹಾಕಿದ್ಯಾ, ಫೋಟೋ ಕಳ್ಸು, ಇದು ಮಾಡು, ಅದು ಮಾಡು. ಐ ಥಿಂಕ್ ಎಲ್ಲೋ ಅದು ರಿಲೇಶನ್ಶಿಪ್ ನ ಹಾಳು ಮಾಡುತ್ತೆ. ಅದ್ ಸ್ಪೇಸೇ ಕೊಡ್ತಾ ಇಲ್ಲ ನೀವು. ಇವಾಗ ನೀವೇನೋ ಕೆಲ್ಸದಲ್ಲಿ ಇರ್ತಾರೆ, ಅವ್ರೇನೋ ಕೆಲ್ಸದಲ್ಲಿ ಇರ್ತಾರೆ, ನಾನು 100 ಸರ್ತಿ ಯಾಕೆ ಇನ್ನ ಮನೆಗ್ ಬಂದಿಲ್ಲ, ಏನು ಇದು ಅದು ಅಂತ ಹೇಳಿದ್ರೆ ಅವ್ರಿಗೆ ಇಲ್ಲಿನೂ ಇರಿಟೇಷನ್, ಅಲ್ಲಿ ಆಫೀಸಲ್ಲೂ ಆರಾಮಾಗಿರಕ್ಕಿಲ್ಲ. ಸೊ ವೆರಿ ಇಂಪಾರ್ಟೆಂಟ್ ನನ್ ಪ್ರಕಾರ ಈ ಸ್ಪೇಸ್. ಅವ್ರಿಗೆ ಅವ್ರ ಪ್ರೊಫೆಷನಲ್ ಸ್ಪೇಸ್ ಆಗಿರ್ಲಿ, ಪರ್ಸನಲಿನೂ ಅವ್ರಿಗೆ ಒಂದ್ ಸ್ವಲ್ಪ ಟೈಮ್ ಬೇಕು ಸರ್. ಎಷ್ಟಂತ ನಮ್ದೇ ಕೇಳ್ಕೊಂಡಿರ್ತಾರೆ, ಅವ್ರಿಗೆ ಅಂತ ಅವ್ರ ಸ್ಪೇಸ್ ಬೇಕೇ ಬೇಕು. ನಮ್ಗೂ ಅಷ್ಟೇ, ಹುಡುಗಿರ್ಗೂ ಅಷ್ಟೇ, ಆ ಒಂದ್ ಸ್ಪೇಸ್ ಬೇಕೇ ಬೇಕು. ಸೊ ಅದನ್ನ ಒಂದ್ ಫಾಲೋ ಮಾಡ್ತಿದೀವಿ. ವಿ ಆರ್ ಗಿವಿಂಗ್ ಈಚ್ ಅದರ್ ಅವರ್ ಸ್ಪೇಸ್. ಸೆಕೆಂಡ್ ಥಿಂಗ್ ಇಸ್, ಏನ್ ಗಲಾಟೆ ಆದ್ರೂ ರಾತ್ರಿ ಮಲ್ಕೊಳ್ಳೋದ್ ಮುಂಚೆ ನಾವು ಸಾಲ್ವ್ ಮಾಡ್ತೀವಿ. ಆಗಲ್ಲ, ಗಲಾಟೆ ಆಗಿಲ್ಲ ಅಷ್ಟು, ಏನ್ ಚಿಕ್ಕ ಚಿಕ್ಕ ವಿಷಯ, ಏನ್ ಮೈನ್ಯೂಟ್ ಥಿಂಗ್ಸ್ ಏನೋ ನನ್ಗೆ ಏನೋ ಇರಿಟೇಷನ್ ಆಗಿರುತ್ತೆ, ಅದೇನಾದ್ರೂ ಮಲ್ಕೊಳ್ಳೋದ್ ಮುಂಚೆ ಸಾಲ್ವ್ ಆಗಿರುತ್ತೆ. ಅದ್ ನೆಕ್ಸ್ಟ್ ಡೇಗೆ ಹೋಗೋದೇ ಇಲ್ಲ.